ವಿಶ್ವ ಥಲಸೇಮಿಯಾ ದಿನಾಚರಣೆಯ ಸಂಬಂಧವಾಗಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಖಜಾಂಚಿ ಡಾಕ್ಟರ್ ಶರತ್ ಕೀರ್ತಿ ಆರ್ ಹಾಗೂ ಮಕ್ಕಳ ಹೆಮಟಾಲಜಿಸ್ಟ್ ಮತ್ತು ಆಂಕಾಲಜಿಸ್ಟ್ ಡಾಕ್ಟರ್ ಸೌಮ್ಯ ಜೆ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುವರೆ, ಪ್ರತಿ ವರ್ಷ ಮೇ ತಿಂಗಳ 8ನೇ ತಾರೀಕನ್ನ ವಿಶ್ವ ಥಲೆಸೀಮಿಯಾ ದಿನ ಅಂತ ಹೇಳಿ ಆಚರಿಸ್ತಾರೆ. ಏನಿದು ಥಲೆಸೀಮಿಯಾ, ಯಾರಿಗೆ ಇದು ಬಾಧಿಸುತ್ತೆ, ಲಕ್ಷಣಗಳೇನು, ಚಿಕಿತ್ಸೆ ಹೇಗೆ, ಇದು ಪ್ರಾಣಾಂತಿಕವ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿ ಈ ವಿಶ್ವ ಥಲೆಸೀಮಿಯಾ ದಿನವನ್ನ ಆಚರಿಸ್ತಾ ಇರತಕ್ಕಂಥದ್ದು. ವಿಶ್ವದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನ ಈ ದಿನಾಚರಣೆಯ ಸಂದರ್ಭದಲ್ಲಿ ಆಚರಿಸಲಾಗುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಥಲೆಸೀಮಿಯಾ ಲಕ್ಷಣಗಳು ಮತ್ತೆ ಚಿಕಿತ್ಸೆ ಈ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇದರ ಖಜಾಂಚಿ ಮತ್ತೆ ನವಜಾತ ಶಿಶು ತಜ್ಞರು ಆಗಿರುವ ಡಾಕ್ಟರ್ ಶರತ್ ಕೀರ್ತಿ ಆರ್ ಅವರು, ಹಾಗೆ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಮಕ್ಕಳ ಹೆಮಟಾಲಜಿಸ್ಟ್ ಮತ್ತೆ ಆಂಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಸೌಮ್ಯ ಜೆ ಅವರಿದ್ದಾರೆ. ಡಾಕ್ಟರ್ ಸೌಮ್ಯ ಅವರಿಗೆ ಮತ್ತೆ ಡಾಕ್ಟರ್ ಶರತ್ ಕೀರ್ತಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಡಾಕ್ಟರ್ ಶರತ್ ಕೀರ್ತಿ ಅವರ ಈ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ವತಿಯಿಂದ ಅನೇಕ ದಿನಾಚರಣೆಗಳನ್ನು ಮಕ್ಕಳ ತಜ್ಞರಿಗೆ ಮತ್ತು ಮಕ್ಕಳಿಗೆ ಜಾಗೃತಿ ಶಿಬಿರಗಳನ್ನು ಜನಕ್ಕೆ ಏರ್ಪಡಿಸ್ತಾನೆ ಇರ್ತೀರಿ. ಈ ಬಾರಿಯ ಈ ವರ್ಲ್ಡ್ ಥಲೆಸೀಮಿಯಾ ಡೇ ಅಥವಾ ವಿಶ್ವ ಥಲೆಸೀಮಿಯಾ ದಿನ, ಇದರ ಅಂಗವಾಗಿ ಏನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ? ನಮಸ್ಕಾರ ಎಲ್ಲರಿಗೂ. ಈ ವರ್ಷ ನಾವು ಸ್ವಲ್ಪ ಥ್ಯಾಲಸೀಮಿಯಾ ಡೇನ ಪ್ರಮೋಟ್ ಮಾಡಲಿಕ್ಕೆ, ಜನಗಳಲ್ಲಿ ಅರಿವು ಮೂಡಿಸೋಕ್ಕೆ, ಮತ್ತು ಮಕ್ಕಳಲ್ಲಿ ಏನೇನು ತೊಂದರೆ ಕಾಯಿಲೆ ಇದರಿಂದ ಆಗುತ್ತೆ ಅದನ್ನೆಲ್ಲ ಗೊತ್ತು ಮಾಡಲಿಕ್ಕೆ ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಇದಕ್ಕೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಡಾಕ್ಟರ್ ಸೌಮ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಇದರಿಂದ ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ, ಯಾವ ಥರ ಪ್ರಾಬ್ಲಮ್ಸ್ ಮಕ್ಕಳಿಗೆ ಉಂಟಾಗುತ್ತೆ, ಇದರಿಂದ ತಂದೆ ತಾಯಿ ಏನು ಮಾಡಬೇಕು, ಮುಂದಿನ ಮಗುವಿನ ಪ್ಲಾನ್ ಹೆಂಗೆ ಮಾಡಬೇಕು, ಏನು ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಸೌಮ್ಯ ಅವರು. ಇವರು ಮಕ್ಕಳ ಹೆಮಟಾಲಜಿಸ್ಟ್ ಮತ್ತು ಆಂಕಾಲಜಿಸ್ಟ್ ಅವರು. ಥಲೆಸೀಮಿಯಾ ಅಂದ ತಕ್ಷಣ ಇದೇನಪ್ಪ ಹೊಸ ರೋಗನ ಅಥವಾ ನಮಗೆ ಗೊತ್ತಿಲ್ವಾ, ಯಾರಿಗೆ ಬರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಡಾಕ್ಟ್ರೆ, ಸಾಮಾನ್ಯ ಮಕ್ಕಳನ್ನು ಬಾಧಿಸ್ತಕ್ಕಂಥದ್ದು ಅನ್ನೋದು ಜನರಲ್ ವ್ಯೂ, ಇದು ವಿವರಿಸ್ತೀರಾ ಏನಿದು ಅಂತ? ಥಲಸೀಮಿಯಾ ಅನ್ನೋ ಕಾಯಿಲೆ ಹೊಸ ಕಾಯಿಲೆ ಏನಲ್ಲ, ಹಾಗೂ ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಇದು ಒಂದು ಅನುವಂಶೀಯವಾಗಿ ಬರುವಂತಹ ಕಾಯಿಲೆ. ಇದು ರಕ್ತದ ಕಾಯಿಲೆ. ರಕ್ತದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಮೋಗ್ಲೋಬಿನ್ ಅನ್ನೋ ಪ್ರೋಟೀನ್ ಬಹಳ ಮುಖ್ಯ. ಹಿಮೋಗ್ಲೋಬಿನ್ ಪ್ರೋಟೀನ್ ಒಳಗೆ ಆಲ್ಫಾ ಮತ್ತೆ ಬೀಟಾ ಚೈನ್ಸ್ ಅಂತ ಇರುತ್ತೆ. ಈ ಥಲಸೀಮಿಯಾ ಅನ್ನೋ ಕಾಯಿಲೆಯಲ್ಲಿ ಜೆನೆಟಿಕ್ ವ್ಯತ್ಯಾಸ ಆಗಿ ಆ ಬೀಟಾ ಚೈನ್ ಪ್ರೊಡಕ್ಷನ್ ಕಮ್ಮಿ ಆಗತ್ತೆ. ಆವಾಗ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆಗತ್ತೆ. ಯಾವಾಗ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆಗುತ್ತೋ ಆ ಮಗುವಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಂಗೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಗುರುತಿಸೋದು ಹೇಗೆ? ಸಾಮಾನ್ಯರು ರಕ್ತಹೀನತೆಗೆ ಸುಮಾರಷ್ಟು ಕಾರಣಗಳಿದೆ. ಐರನ್ ಡೆಫಿಷಿಯನ್ಸಿ ಒಂದು ಕಾಮನ್ ಆಗಿ ನಾವು ನೋಡುವಂತಹ ಕಾರಣ. ಅದೇ ರೀತಿ ಥ್ಯಾಲಸೀಮಿಯಾ ಅನ್ನೋದು ಅನುವಂಶೀಯವಾಗಿ, ಅಂದ್ರೆ ಮಗು ಹುಟ್ಟತಾನೆ ಅದರಲ್ಲಿ ಆ ಜೆನೆಟಿಕ್ ತೊಂದರೆಯಿಂದಾಗಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆಗೋದು. ಊಟ ತಿಂಡಿಯಲ್ಲಿ ವ್ಯತ್ಯಾಸ ಆಗಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆಗುವಂತಹ ಕಾಯಿಲೆ ಅಲ್ಲ ಇದು. ಆದರೆ ರೋಗ ಲಕ್ಷಣಗಳು ರಕ್ತಹೀನತೆಯಲ್ಲಿ ಏನೇನು ರೋಗ ಲಕ್ಷಣಗಳಾಗುತ್ತೋ ಅದೇ ರೀತಿಯಲ್ಲಿ ಇದಿರುತ್ತೆ. ಥಲಸೀಮಿಯಾ ಅಂದ್ರೆ ಒಂದ್ ರೀತಿ ಕಾಯಿಲೆ ಅಂತಲ್ಲ, ಇದರಲ್ಲೂ ಸುಮಾರು ವಿಧಗಳಿದೆ. ಥಲಸೀಮಿಯಾ ಟ್ರೈಟ್ ಅಂತ ಕರಿತೀವಿ, ಥಲಸೀಮಿಯಾ ಮೈನರ್, ಥಲಸೀಮಿಯಾ ಇಂಟರ್ಮೀಡಿಯಾ, ಥಲಸೀಮಿಯಾ ಮೇಜರ್. ಟ್ರೈಟ್ ಅನ್ನೋದ್ರಲ್ಲಿ ಆ ಜೆನೆಟಿಕ್ ಡಿಫೆಕ್ಟ್ ಇರುತ್ತೆ, ಬಟ್ ಅವರಲ್ಲಿ ರೋಗ ಲಕ್ಷಣಗಳಿರಲ್ಲ. ಅದು ಥಲಸೀಮಿಯಾ ಟ್ರೈಟ್. ಅದೇ ನೀವು ಥಲಸೀಮಿಯಾ ಮೇಜರಿಗೆ ಬಂದ್ರೆ ಅವರಲ್ಲಿ ಆ ಜೆನೆಟಿಕ್ ಡಿಫೆಕ್ಟ್ ಇದೆ, ಅದರಿಂದ ರೋಗ ಲಕ್ಷಣಗಳು ತೀವ್ರವಾಗಿದೆ. ಇದು ಎರಡರ ಮಧ್ಯೆ ಬರುವಂತದ್ದೇ ಮೈನರ್ ಹಾಗೂ ಇಂಟರ್ಮೀಡಿಯಾ ಅಂತ ಹೇಳೋದು. ಈಗ ನೀವು ಥಲಸೀಮಿಯಾ ಮೇಜರ್ ಕಾಯಿಲೆನ ತಗೊಂಡ್ರೆ ಅದರಲ್ಲಿ ರೋಗ ಲಕ್ಷಣ ಅಂದ್ರೆ ರಕ್ತಹೀನತೆಯಿಂದ, ಅಂದ್ರೆ ಅನೀಮಿಯಾ, ಸುಸ್ತು, ಜಾಂಡಿಸ್, ಇದೆಲ್ಲ ಅದ್ರ ರೋಗ ಲಕ್ಷಣಗಳು. ಇಂಥ ಮಕ್ಳಿಗೆ ಪದೇ ಪದೇ ರಕ್ತ ಹಾಕ್ತಾ ಇರ್ಬೇಕಾಗತ್ತೆ, ಇಲ್ಲ ಅಂದ್ರೆ ಹಿಮೋಗ್ಲೋಬಿನ್ ಅಂಶ ತೀರಾ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಥಲಸೀಮಿಯಾ ಟ್ರೇಟ್ ಅವರಲ್ಲಿ ಏನು ರೋಗ ಲಕ್ಷಣಗಳು ಇರಲ್ಲ. ಇದೆರಡರ ಮಧ್ಯೆ ಇರುವಂತದ್ದು ಮೈನರ್ ಹಾಗೂ ಇಂಟರ್ಮೀಡಿಯಾ. ಇದು ಮಕ್ಕಳಲ್ಲಿ ಯಾಕೆ ಜಾಸ್ತಿ ಗೊತ್ತಾಗತ್ತೆ ಅಂತ ಹೇಳಿದ್ರೆ 6 ತಿಂಗಳ ನಂತರ, ಈಗ ಹುಟ್ಟಿದ ಮಗುವಲ್ಲಿ ಹಿಮೋಗ್ಲೋಬಿನ್ ಎಫ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ. ಆ ಹಿಮೋಗ್ಲೋಬಿನ್ ಎಫ್ ಅಂಶದಲ್ಲಿ ಬೀಟಾ ಚೈನ್ ಅಂಶ ಇರಲ್ಲ. ಅದು 6 ತಿಂಗಳ ಆಗೋಷ್ಟರಲ್ಲಿ, ಮಗುವಿಗೆ 6 ತಿಂಗಳ ಆಗೋಷ್ಟರಲ್ಲಿ ಆ ಹಿಮೋಗ್ಲೋಬಿನ್ ಎಫ್ ಅಂಶ ಕಮ್ಮಿ ಆಗಿ ದೊಡ್ಡವರಲ್ಲಿ ಏನು ಬ್ಲಡ್ ಇರುತ್ತೋ ಅದು ಉತ್ಪಾದನೆ ಆಗಬೇಕು. ಆದರೆ ಇಲ್ಲಿ ಬೀಟಾ ಚೈನ್ ಡಿಫೆಕ್ಟ್ ಇರೋದ್ರಿಂದ ಆ ದೊಡ್ಡವರಲ್ಲಿ ಉತ್ಪಾದನೆ ಆಗಬೇಕಾಗಿರುವಂತಹ ಹಿಮೋಗ್ಲೋಬಿನ್ ಉತ್ಪಾದನೆ ಆಗಲ್ಲ. ಸೊ
6 ತಿಂಗಳು ಸುತ್ತಮುತ್ತ ಆ ಟೈಮಲ್ಲಿ ಮಕ್ಕಳಿಗೆ ರಕ್ತಹೀನತೆ ಕಾಣಿಸ್ಕೊಂಡಾಗ ಈ ಥೆಲಸೀಮಿಯಾ ಅನ್ನೋ ಕಾಯಿಲೆನ ನಾವು ಗುರುತಿಸಬೇಕಾಗತ್ತೆ. ಮಕ್ಕಳಿಗೆ, ಅದರಲ್ಲೂ ನವಜಾತ ಶಿಶುಗಳಿಗೆ ಬ್ಲಡ್ ತೆಗೆಯೋದು ಸಾಮಾನ್ಯ, ಎಲ್ಲೋ ಬಿಲಿರುಬಿನ್ ಅಂಶ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ, ಅದು ಜಾಂಡೀಸ್ ಬಂದಿದೆ ಹುಟ್ಟಿದ ತಕ್ಷಣ 1-2 ದಿವಸಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂದಾಗ ಮಾತ್ರ ಬ್ಲಡ್ ತೆಗಿತಾರೆ, ಬಿಟ್ಟರೆ ಉಳಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ತೆಗಿಯಲ್ಲ. ಈಗ ನವಜಾತ ಶಿಶು ತಜ್ಞರಾಗಿ ಶರತ್ ಕೀರ್ತಿ ಅವರೇ, ಮಗುವಿನ ಬ್ಲಡ್ ಬೇರೆ ಇನ್ಯಾವ ಸಂದರ್ಭದಲ್ಲಿ ತೆಗಿತೀವಿ, ಯಾಕೆಂದ್ರೆ ಇದು ಬ್ಲಡ್ ಅಲ್ಲೇ ಗೊತ್ತಾಗುವಂಥದ್ದು. ಖಂಡಿತ ನಮ್ಮ ರೋಲ್ ನವಜಾತ ಶಿಶು ತಜ್ಞರಾಗಿ ನಮ್ಮ ರೋಲ್ ಯಾವಾಗ ಬರುತ್ತೆ ಅಂದರೆ, ಫ್ಯಾಮಿಲಿಯಲ್ಲಿ ಆಲ್ರೆಡಿ ಹಿಸ್ಟ್ರಿ ಇದೆ, ಆಲ್ರೆಡಿ ಮೊದಲನೇ ಮಗುಗೆ ಇದು ಡಯಾಗ್ನೋಸ್ ಆಗಿದೆ, ಅಥವಾ ತಂದೆ ತಾಯಿಯಲ್ಲಿ ಟ್ರೈಟ್ ಇದೆ, ಈ ತರ ಸಿಚುವೇಶನ್ಸ್ ಅಲ್ಲಿ ಯಾವಾಗ ಪ್ರೆಗ್ನೆನ್ಸಿಲಿ ನಮ್ಮ ಹತ್ರ ಕಳಿಸ್ತಾರೆ ಕೌನ್ಸಿಲಿಂಗ್ ಮಾಡಿ, ನಾವು ಮತ್ತೆ ಜೆನೆಟಿಸಿಸ್ಟ್ ಇಬ್ರು ಕೂತ್ಕೊಂಡು ಅವ್ರಿಗೆ ಕೌನ್ಸಿಲ್ ಮಾಡಿ ಇದು ಯಾವ ತರ ಜೀನ್ಸ್ ಟ್ರೈಟ್ ಇದೆಯಾ, ಎಷ್ಟು ಪಾಸಿಬಿಲಿಟಿ ಥ್ಯಾಲಸೀಮಿಯಾ ಮೇಜರ್ ಆಗಿ ಬರೋ ಚಾನ್ಸಸ್ ಇದೆ, ಇದೆಲ್ಲ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಬಟ್ ಅದೇ ವಿ ಕ್ಯಾನ್ ಬಿ ಪ್ರಿಪೇರ್ಡ್, ಅಂದ್ರೆ ಅದಕ್ಕೆ ಈ ತರ ಇರಬಹುದೇನೋ ಅಥವಾ ಇಷ್ಟು ಪರ್ಸೆಂಟೇಜ್ ಚಾನ್ಸ್ ಇದೆ ಬರೋದಕ್ಕೆ ಗೊತ್ತಾಗತ್ತೆ. ಕೌನ್ಸಿಲಿಂಗ್ ಆಗಲಿ ಜೆನೆಟಿಕ್ ಕೌನ್ಸಿಲಿಂಗ್ ಮೇನ್ಲಿ ಮಾಡೋದಕ್ಕೆ ನಮ್ಮ ರೋಲ್ ಬರುತ್ತೆ. ಡಾಕ್ಟರ್ ಸೌಮ್ಯ ಅವರು, ಇದಕ್ಕೆ ಮಾಹಿತಿ ಯಾರು ಆ್ಯಡ್ ಮಾಡ್ತೀರಾ? ಸಾಮಾನ್ಯವಾಗಿ ಇದನ್ನ ಸಸ್ಪೆಕ್ಟ್ ಮಾಡೋದೇ ಅರೌಂಡ್ 6 ತಿಂಗಳು ವಯಸ್ಸಲ್ಲಿ. ಇದರಲ್ಲಿ ಟೆಸ್ಟಿಂಗ್ ಅಲ್ಲಿ 2 ವಿಧಾನ ಅಂತ ಇರುತ್ತೆ. ಒಂದು HPLC, ನಾರ್ಮಲ್ ಆಗಿ HPLC ಅಂದ್ರೆ ಏನು, ಯಾವ್ಯಾವ ಪ್ರಮಾಣದ ಹಿಮೋಗ್ಲೋಬಿನ್ ಎಷ್ಟೆಷ್ಟರ ಮಟ್ಟಿಗೆ ಇದೆ ಅಂತ ಟೆಸ್ಟ್ ಮಾಡುವಂಥದ್ದು. ಇನ್ನೊಂದು ಜೆನೆಟಿಕ್ ಟೆಸ್ಟಿಂಗ್ ಅಂತ ಕರಿತೀವಿ. ಈ HPLC ಮಾಡಬೇಕು ಅಂದ್ರೆ ಅರೌಂಡ್ 6 ತಿಂಗಳು ಅಥವಾ ಮೇಲಾಗಿರ್ಬೇಕು. ಆವಾಗ್ಲೇನೆ ನಮ್ಗೆ ಅದು ನಿಖರವಾಗಿ ಬಂದಿರುವಂತಹ ಮಾಹಿತಿ ಸರಿನಾ ಅಂತ ಕೋರಿಲೇಟ್ ಮಾಡಕ್ಕಾಗತ್ತೆ. ಅದೇ ಈ ಜೆನೆಟಿಕ್ ಟೆಸ್ಟಿಂಗ್ ಬಗ್ಗೆನೂ ಹೇಳಿದ್ರು, ಅದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಅವ್ರು ಹೇಳ್ದಂಗೆ ಈ ಜೆನೆಟಿಕ್ ಟೆಸ್ಟಿಂಗ್ ಅನ್ನೋದು ಈಗ ತಂದೆ ತಾಯಿ ಕ್ಯಾರಿಯರ್ಸ್ ಆಗಿದ್ರೆ ಅಥವಾ ತಂದೆ ತಾಯಿ ಇಬ್ರು ಕ್ಯಾರಿಯರ್ಸ್ ಆಗಿದ್ರೆ, ಮೊದಲನೇ ಮಗು ಅಥವಾ ಮೊದಲನೇ ಮಕ್ಕಳಲ್ಲಿ ಥ್ಯಾಲಸೀಮಿಯಾ ಕಾಯಿಲೆ ಇದ್ರೆ, ಈ ಜೆನೆಟಿಕ್ ಟೆಸ್ಟಿಂಗ್ ಅನ್ನೋದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮೊದಲು ಮಾಡ್ಬೋದು ಫಾರ್ ದ ಪೇರೆಂಟ್ಸ್. ಪ್ರೆಗ್ನೆಂಟ್ ಆದ್ಮೇಲೆ ಈಗ ಬೇಗ ಗುರ್ತು ಹಿಡಿಯೋದಕ್ಕೆ ಪ್ರೆಗ್ನೆಂಟ್ ವುಮೆನ್ ಅಲ್ಲೂ ಮಾಡ್ಬೋದು, ಇಲ್ಲ ಮಗು ಹುಟ್ಟಿದ ಮೇಲೂ ಸಹ 6 ತಿಂಗಳು ಒಳಗಿನ ಜೆನೆಟಿಕ್ ಟೆಸ್ಟಿಂಗ್ ಅನ್ನೋದು ಮಾಡ್ಬೋದು. ಈ ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕು ಅಂದ್ರೆ ನಮಗೆ ಪ್ರಯರ್ ಮಾಹಿತಿ ಇರಬೇಕು, ತಂದೆ ತಾಯಿದು ಏನ್ ಕ್ಯಾರಿಯರ್ ಸ್ಟೇಟು ಅಥವಾ ಅಣ್ಣಂದು ಅಕ್ಕಂದು ಏನ್ ಕ್ಯಾರಿಯರ್ ಸ್ಟೇಟ್ ಅಂತ ಗೊತ್ತಿದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಬೋದು. ಈ ಜೆನೆಟಿಕ್ ಟೆಸ್ಟಿಂಗ್ ಮಾಡೋದಕ್ಕೆ ಮಗುಗೆ 6 ತಿಂಗಳಾಗ್ಲಿ ಅಥವಾ ರೋಗ ಲಕ್ಷಣಗಳು ಬರಬೇಕು ಅಂತ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ತಂದೆ ತಾಯಿಲಿ ಇದೆ ಅಂತ ಗೊತ್ತಾಗದಂಗೆ, ಯಾಕಂದ್ರೆ ಅವ್ರೇನ್ ಟೆಸ್ಟ್ ಮಾಡ್ಸಕ್ ಹೋಗಿರಲ್ಲ, ಹೀಗಿದೆ ಅಂತ ಗೊತ್ತಾಗ್ಬೇಕಾದ್ರೆ ಯಾರೋ ಒಬ್ರು ಸಫರ್ ಆಗಿದ್ರೆ ಗೊತ್ತಾಗತ್ತೆ, ಇಲ್ಲ ಮೈನರ್ ಅನ್ನೋ ಲೆಕ್ಕದಲ್ಲಿ ಬರ್ತಾ ಹೋದ ಅಥವಾ ಟ್ರೈಟ್ಸ್ ಅನ್ನೋ ಲೆಕ್ಕದಲ್ಲಿ ಇದ್ರೆ. ನಮ್ಮ ದೇಶದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಅರಿವು ಕಮ್ಮಿ ಇದೆ ಸರ್. ಆದ್ರೆ ಪಾಶ್ಚಾತ್ಯ ದೇಶದಲ್ಲಿ ಇದೊಂಥರ ಕಂಪಲ್ಸರಿ ಟೆಸ್ಟಿಂಗ್ ತರ ಮಾಡ್ಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಕೆಲವೊಂದು ಎಂಡಮಿಕ್ ರೀಜನ್ಸ್ ಅಂತ ಇದೆ. ಗುಜರಾತಲ್ಲಿ ಕೆಲವೊಂದು ಗುಡ್ಡಗಾಡು ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಕೆಲವೊಂದು ಕಮ್ಯುನಿಟಿಯಲ್ಲಿ ಜಾಸ್ತಿ ಇರುತ್ತೆ. ಈಗ ನಮ್ಮ ಮೈಸೂರು ಸುತ್ತಮುತ್ತ ಭಾಗ ತಗೊಂಡ್ರೆ ಮಡಿಕೇರಿ, HD ಕೋಟೆ, ಕೊಳ್ಳೇಗಾಲ, ಈ ಮಾದೇಶ್ವರ ಬೆಟ್ಟ, ಇಲ್ಲೆಲ್ಲ ಸ್ವಲ್ಪ ಈ ಟ್ರೇಟ್ಸ್ ಜಾಸ್ತಿ. ಎಲ್ಲೆಲ್ಲಿ ಈ ಟ್ರೈಬಲ್ ಕಮ್ಯುನಿಟಿ ಅಂಡ್ ಕಮ್ಯುನಿಟಿ ಒಳಗೇನೆ ಮದುವೆ ಆಗ್ತಾ ಇರ್ತಾರಲ್ವಾ, ಅವರಲ್ಲಿ ಅಂದ್ರೆ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಈ ಕಾಯಿಲೆ. ಸೊ ಈಗ ಆಕ್ಚುಲಿ ಗವರ್ನಮೆಂಟ್ ಕಡೆಯಿಂದ ಅಲ್ಲಿರೋರಿಗೆಲ್ಲ ಕ್ಯಾರಿಯರ್ ಟೆಸ್ಟಿಂಗ್ ಮಾಡಬೇಕು ಅಂತ ರೂಲ್ಸ್ ಅಂಡ್ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ. ಸೊ ಈ ಜೆನೆಟಿಕ್ ಟೆಸ್ಟಿಂಗ್ ಸದ್ಯದ ಮಟ್ಟಿಗೆ ಅಟ್ಲೀಸ್ಟ್ ಎಂಡಮಿಕ್ ರೀಜನ್ ಅಲ್ಲಿ ಎಲ್ಲರಿಗೂ ಮಾಡಬೇಕು, ಕ್ಯಾರಿಯರ್ ಸ್ಟೇಟ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ. ಮತ್ತೆ ಇತ್ತೀಚೆಗೆ ಎಲ್ಲ ಪ್ರೆಗ್ನೆಂಟ್ ವುಮೆನ್ಗೂ ಅಡ್ವೊಕೇಟ್ ಮಾಡ್ತಿದ್ದಾರೆ. HPLC ಟೆಸ್ಟಿಂಗ್ ಅಂದ್ರೆ ಅವ್ರದ್ದು ಹಿಮೋಗ್ಲೋಬಿನ್ ನ ನೋಡ್ತಾರೆ. ಅದರಲ್ಲಿ ಏನಾದ್ರು ಹಿಮೋಗ್ಲೋಬಿನ್ A2 ಅಂಶ ಏನ್ ಜಾಸ್ತಿ ಇದ್ರೆ ನಂತರ ಅವ್ರಿಗೆ ಈ ಕಾಯಿಲೆಗೆ ಸ್ಪೆಸಿಫಿಕ್ ಆಗಿ ಟೆಸ್ಟಿಂಗ್ ಮಾಡ್ತಾರೆ. ಅದನ್ನ ಬಿಟ್ರೆ ಒಂದು ಫ್ಯಾಮಿಲಿಯಲ್ಲಿ ಇದ್ರೆ ಯಾರಿಗಾದ್ರೂ ಅವ್ರ ಸಿಬ್ಲಿಂಗ್ಸ್ ಗಳಿಗೆ ಕಂಪಲ್ಸರಿ ಟೆಸ್ಟ್ ಮಾಡಬೇಕು. ಓಕೆ, ಈಗ ನೀವು 4 ವಿಧದ ಕಾಯಿಲೆಯಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಹೇಳಿದ್ರಿ. ಯಾವುದು ಡೇಂಜರಸ್ ಮತ್ತೆ ಎಲ್ಲಿವರೆಗೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗಬೇಕು? ಈ 4 ವಿಧದಲ್ಲಿ ಸರ್ ಥ್ಯಾಲಸೀಮಿಯಾ ಮೇಜರ್ ಅನ್ನೋದು ಸ್ವಲ್ಪ ಗಂಭೀರವಾದಂತಹ ಕಾಯಿಲೆ. ಇವರಲ್ಲಿ ನಾರ್ಮಲ್ ರಕ್ತ ಉತ್ಪಾದನೆ ಆಗುವ ಅಂಶ ತುಂಬಾ ಕಮ್ಮಿ ಇರುತ್ತೆ. ಸೊ ಇವ್ರಿಗೆ ಪದೇ ಪದೇ ರಕ್ತ ಹಾಕ್ತಾ ಇರಬೇಕಾಗತ್ತೆ. ತಿಂಗಳಿಗೆ ಒಂದ್ಸಲನೋ 3 ವಾರಕ್ಕೆ ಒಂದ್ಸಲನೋ ರಕ್ತ ಹಾಕ್ತಾನೆ ಇರಬೇಕಾಗತ್ತೆ. ಥ್ಯಾಲಸೀಮಿಯಾ ಟ್ರೀಟ್ ಆಗ್ಲೇ ಹೇಳ್ದಂಗೆ ಅವ್ರಿಗೆ ರೋಗ ಲಕ್ಷಣಗಳು ಅಷ್ಟೊಂದು ಇರಲ್ಲ. ಇಂಟರ್ಮೀಡಿಯೇಟ್ದವರಿಗೆ ಅಪರೂಪಕ್ಕೆ ಒಂದ್ಸಲ ಬ್ಲಡ್ ಹಾಕ್ಬೇಕಾಗತ್ತೆ. ಸೊ ಇದಕ್ಕೆ ಚಿಕಿತ್ಸಾ ವಿಧಾನಕ್ಕೆ ಬಂದ್ರೆ ಪದೇ ಪದೇ ಬ್ಲಡ್ ಹಾಕೋದು ಒಂದೇ ಇದಕ್ಕೆ ಸದ್ಯಕ್ಕಿರೋ ಚಿಕಿತ್ಸಾ ವಿಧಾನ. ಆದ್ರೆ ನಾವು ಶಾಶ್ವತ ಪರಿಹಾರ ಏನು ಅಂದ್ರೆ ಅಸ್ಥಿ ಮಜ್ಜೆ ಟ್ರಾನ್ಸ್ಪ್ಲಾಂಟೇಶನ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಇದಕ್ಕೆ ಡೆಫಿನೆಟಿವ್ ಟ್ರೀಟ್ಮೆಂಟ್. ಓಕೆ, ಇದು ಎಷ್ಟು ವಯಸ್ಸಿನವರೆಗೆ ಕಾಡುತ್ತೆ ಅಥವಾ ಲೈಫ್ ಲಾಂಗೇ ಇರುತ್ತೆ? ಇದು ಲೈಫ್ ಲಾಂಗ್ ಇರುವಂತಹ ಕಾಯಿಲೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಸ್ಥಿ ಮಜ್ಜೆ ಚಿಕಿತ್ಸೆ ಮಾಡಿ ಕ್ಯೂರ್ ಆದ್ರೆ ಮಾತ್ರ ಇದಕ್ಕೆ ಶಾಶ್ವತ ಪರಿಹಾರ. ಕ್ಯೂರ್ ಆಗುತ್ತೆ. ಅಸ್ಥಿ ಮಜ್ಜೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡದೆ
ಕ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ಇದು ಯಾವಾಗ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ 6 ತಿಂಗಳು ಮಗುಗೆ ಡಯಾಗ್ನೋಸ್ ಆಗಿ ಅದು ಇವಾಗ 12 ವರ್ಷ 13 ವರ್ಷ ಎಲ್ಲ ಆಗಿ ಇವಾಗ ಅಸ್ಥಿ ಮಜ್ಜೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ ಅಂದ್ರೆ ಪ್ರಯೋಜನ ಆಗಲ್ಲ, ಲೇಟ್ ಆಯ್ತು. ಆಲ್ರೆಡಿ ದೇಹದಲ್ಲಿ ಐರನ್ ಅಂಶ ಎಲ್ಲ ಕಡೆ ಅಕ್ಯುಮುಲೇಟ್ ಆಗಿರುತ್ತೆ. ಎಷ್ಟೇ ನಾವು ಐರನ್ ಅಂಶ ಅಕ್ಯುಮುಲೇಟ್ ಆಗಬಾರ್ದು ಅಂತ ಐರನ್ ಕಿಲೇಷನ್ ಥೆರಪಿ ಕೊಟ್ಟರು ಸಹ ಲಿವರ್ ಅಲ್ಲಿ, ಹಾರ್ಟ್ ಅಲ್ಲಿ ಎಲ್ಲ ಕಡೆ ಹೋಗಿ ಐರನ್ ಅಂಶ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ಲೇಟ್ ಆಗಿ ಬೋನ್ ಮಾಡೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ರೆ ಅದು ಶಾಶ್ವತ ಪರಿಹಾರ ಆಗಿದ್ರೂ ಸಹ ಲೇಟ್ ಆಗಿ ಬೋನ್ ಮಾಡೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ಹಂಗಂತ 6 ತಿಂಗಳು ಮಗುಗೂ ಬೋನ್ ಮಾಡೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡಕ್ಕಾಗಲ್ಲ. ಐಡಿಯಲಿ 5 ರಿಂದ 6 ವರ್ಷದ ಒಳಗೆ, ಯೂಶಲಿ 2 ರಿಂದ 3 ವರ್ಷದ ಮೇಲೆ 5 ರಿಂದ 6 ವರ್ಷದ ಒಳಗೆ ಮಾಡಿಬಿಡ್ತೀವಿ. ಇದರಲ್ಲೂ ಸುಮಾರಷ್ಟು ಕ್ರೈಟೀರಿಯಾಗಳಿದೆ ನಮಗೆ ಬೋನ್ ಮಾಡೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದಕ್ಕೆ. ಮ್ಯಾಚ್ ಅಂತ ಕರಿತೀವಿ. ಈಗ ಹೆಂಗೆ ಬ್ಲಡ್ ಗ್ರೂಪಿಗೆ ಎ ಬಿ ಓ ಇರುತ್ತೋ, ನಮ್ಮ ದೇಹದಲ್ಲಿರೋ ಜೀವಕೋಶದ ಕಣಗಳಿಗೂ ಒಂದು ಕೋಡ್ ಅಂತ ಇರುತ್ತೆ. ಅದನ್ನ HLA ಅಂತ ಕರಿತೀವಿ. ಬೇರೆ ಅವ್ರದ್ದು ಈ ಮಗುಗೆ ಹಾಕಬೇಕು ಅಂದ್ರೆ ಅಸ್ಥಿ ಮಜ್ಜೆ ಆ ಕೋಡ್ ಮ್ಯಾಚ್ ಆಗಬೇಕು. HLA ಮ್ಯಾಚಿಂಗ್ ಅಂತ ಕರಿತೀವಿ. ಈ ಒಂದು ಮಗುಗೆ ಅದ್ರದ್ದು ಅಕ್ಕ ತಮ್ಮ ಅಣ್ಣ ತಂಗಿದು ಮ್ಯಾಚ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗ ನಮಗೆ ಡೋನರ್ ಅಂದ್ರೆ ಮಗುದ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಿರ್ತಾರೆ ಅವರದ್ದು ನಮ್ಗೊಂದು ಕ್ರೈಟೀರಿಯಾ ಇರುತ್ತೆ, ಮ್ಯಾಚ್ ಆಗುತ್ತೋ ಆವಾಗ ಆದಷ್ಟು ಬೇಗ ಟ್ರಾನ್ಸ್ಪ್ಲಾಂಟೇಷನ್ ಅವ್ರದ್ದು ಫಸ್ಟ್ ಸ್ಕ್ರೀನ್ ಮಾಡ್ಕೋತೀವಿ. ಅವ್ರ ಕ್ಯಾರಿಯರ್ ಆಗಿರಬಾರ್ದು, ಅವ್ರಿಗೆ ಕಾಯಿಲೆ ಇರಬಾರ್ದು ಅಂಡ್ HLA ಮ್ಯಾಚ್ ಆಗಬೇಕು. ಬಟ್ ಸಿಬ್ಲಿಂಗ್ದು ಮ್ಯಾಚ್ ಆಗಿಲ್ಲ ಅಂದ್ರೆ ತಂದೆ ತಾಯಿದು ನೋಡ್ತೀವಿ ನೆಕ್ಸ್ಟ್. ಆದ್ರೆ ಈ ಸಿಬ್ಲಿಂಗ್ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗಲ್ಲ, ಅದನ್ನ ಹ್ಯಾಪ್ಲೋ ಮ್ಯಾಚ್ ಅಂತ ಕರಿತೀವಿ. ಅವರದ್ದು ಆಗದೆ ಇರೋ ಪಕ್ಷದಲ್ಲಿ ಈಗ ಹೆಂಗ್ ನಮ್ಗೆ ಬ್ಲಡ್ ಡೋನರ್ ರಿಜಿಸ್ಟ್ರಿ ಇರುತ್ತೋ ಅದೇ ರೀತಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇದಕ್ಕೂ ಒಂದು ರಿಜಿಸ್ಟ್ರಿ ಇರುತ್ತೆ. ಅದೆಲ್ಲ ಸಂಬಂಧ ಇಲ್ಲದೆ ಇರೋರ್ದು ಬಟ್ ಸ್ಟಿಲ್ HLA ಮ್ಯಾಚ್ ಆಗೋವಂಥವ್ರದ್ದು ಅವ್ರದ್ದು ತಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಅದೆಲ್ಲ ದಾಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮಗು ಸುಸ್ತಾಗಿರುತ್ತೆ, ತನ್ನ ಎಲ್ಲ ಕಾರ್ಯಚಟುವಟಿಕೆಗಳು ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಹಿನ್ನಡೆಯನ್ನು ಅನುಭವಿಸುತ್ತಾ ಅಂತ. ಇಲ್ಲ ಸರ್, ಎಷ್ಟೊಂದು ಕೇಸಸ್ ಸಕ್ಸಸ್ಫುಲ್ ಆಗಿರುವಂತಹ ಚಾನ್ಸಸ್ ಉದಾಹರಣೆಗಳಿದೆ. ಅದಕ್ಕೆ ಈ ಕಾಯಿಲೆ ಆ ಮಗುವನ್ನ ಕನ್ಸ್ಯೂಮ್ ಮಾಡೋಕ್ಕಿಂತ ಮೊದಲೇ 3, 4, 5, 6 ವರ್ಷದೊಳಗೆ ಮಾಡಿಬಿಟ್ರೆ ಅಂಡ್ ಸಕ್ಸಸ್ ಆದ್ರೆ ಟ್ರಾನ್ಸ್ಪ್ಲಾಂಟೇಷನ್ ನಾರ್ಮಲ್ ಜೀವನ ಶೈಲಿಯಲ್ಲಿ ಮಗು ಮದುವೆ ಆಗಬಹುದು, ಮತ್ತೆ ಮುಂದೆ ಅವರ ಜೀವನವನ್ನು ನೆಮ್ಮದಿಯಾಗಿ ನಡ್ಸ್ಕೊಂಡು ಹೋಗ್ಬೋದು. ಓಕೆ. ಇನ್ನು ಡಾಕ್ಟರ್ ಶರತ್ ಕೀರ್ತಿ ಅವರು, ಈ ವರ್ಷ ಥ್ಯಾಲಸೆಮಿಯಾ ದಿನಕ್ಕೆ ಯಾರು ಒಂದು ಥೀಮ್ ಇಟ್ಟಿದ್ದಾರಾ ಹೇಗೆ? ಹೌದು ಸರ್, ಈ ವರ್ಷ ನಾವು ವರ್ಲ್ಡ್ ಥ್ಯಾಲಸೆಮಿಯಾ ಡೇ ಅಂದ್ರೆ ಮೇ 8ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷನೂ. ಈ ವರ್ಷದ ಥೀಮು ಟುಗೆದರ್ ಫಾರ್ ಥ್ಯಾಲಸೆಮಿಯಾ ಯುನೈಟಿಂಗ್ ಕಮ್ಯುನಿಟೀಸ್ ಪ್ರಯಾರಿಟೈಸಿಂಗ್ ಪೇಷಂಟ್ಸ್. ಅಂದರೆ ನಾವು ಎಲ್ಲ ಜನಗಳ ಮಧ್ಯೆ ಅರಿವನ್ನ ಮೂಡಿಸಿ ಅವ್ರಿಗೆಲ್ಲ ಇದ್ರ ಬಗ್ಗೆ ತಿಳಿಸ್ಕೊಟ್ಟು ಅವ್ರಿಗೂ ಇದ್ರ ಬಗ್ಗೆ ಏನು ಮಾಡಬೇಕು. ಎಷ್ಟೊಂದು ಜನಕ್ಕೆ ತಂದೆ ತಾಯಂದ್ರಿಗೆ ಗೊತ್ತಿರಲ್ಲ, ತನ್ನ ಮಕ್ಕಳಿಗೆ ಮೊದಲನೇ ಮಗು ಕಳ್ಕೊಂಡಿರ್ತಾರೆ, ಕಾರಣಗಳೇ ಗೊತ್ತಿರಲ್ಲ. ಸೊ ಇದನ್ನೆಲ್ಲ ತಿಳಿಸ್ಕೊಟ್ಟು ಆಮೇಲೆ ಪೇಷಂಟ್ಗಳು ಅಂದರೆ ತುಂಬ ಜನ ಮಕ್ಕಳು ಎಸ್ಪೆಷಲಿ ಥ್ಯಾಲಸೀಮಿಯಾ ವಾರ್ಡ್ ಅಂತ ಮಾಡಿರ್ತಾರೆ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ. ಅಲ್ಲಿ ಬಂದು ಪ್ರತಿ ತಿಂಗಳು ಬ್ಲಡ್ ಹಾಕಿಸ್ಕೋತಾ ಇರ್ತಾರೆ. ಪಾಪ ಸ್ಕೂಲ್ ಮಿಸ್ ಆಗ್ತಾ ಇರುತ್ತೆ, ಅವರ ಕಾರ್ಯಚಟುವಟಿಕೆಗಳೆಲ್ಲ ಕಮ್ಮಿ ಇರುತ್ತೆ. ಸೊ ಅಂಥವ್ರಿಗೆ ನಾವು ಸ್ವಲ್ಪ ಹುಮ್ಮಸ್ಸು ತಂದು ಅವ್ರಿಗೂ ಏನಾದರೂ ಮಾಡಬೇಕು ಅನ್ನೋದು ಈ ವರ್ಷದ ಥೀಮ್ ಇದೆ. ಈ ವರ್ಷದ ಏನು ಥೀಮ್ ಇದೆ, ಎಲ್ಲರ ನಡುವೆ ಇದು ಜಾಗೃತಿ ಮೂಡಲಿ, ಎಲ್ಲರಿಗೂ ಅನುಕೂಲ ಆಗಲಿ, ಸ್ಪೆಷಲಿ ಯಾರಿಗೆ ತೊಂದರೆ ಇದೆ ಅವರಿಗೆ ಸಹಾಯ ಹಸ್ತ ಸಿಗಲಿ ಅಂಥೇಳಿ ಅದು ಜಾರಿಗೆ ಬರುತ್ತೆ, ಎಲ್ಲರೂ ಕೈಗೂಡಿಸ್ತಾರೆ ಅಂತ ನಾವು ಕೂಡ ಆಶಿಸ್ತೇವೆ. ಡಾಕ್ಟರ್ ಶರತ್ ಕೀರ್ತಿ ಅವರೇ ಮತ್ತು ಡಾಕ್ಟರ್ ಸೌಮ್ಯ ಅವರೇ, ಇದು ಥ್ಯಾಲಸೆಮಿಯಾ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಿ. ಇದಕ್ಕಾಗಿ ನಮ್ಮೆಲ್ಲ ಕೇಳೋರ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ವಿಶ್ವ ಥಲಸೇಮಿಯಾ ದಿನಾಚರಣೆಯ ಸಂಬಂಧವಾಗಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಖಜಾಂಚಿ ಡಾಕ್ಟರ್ ಶರತ್ ಕೀರ್ತಿ ಆರ್ ಹಾಗೂ ಮಕ್ಕಳ ಹೆಮಟಾಲಜಿಸ್ಟ್ ಮತ್ತು ಆಂಕಾಲಜಿಸ್ಟ್ ಡಾಕ್ಟರ್ ಸೌಮ್ಯ ಜೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.